ಚಕ್ರ ಸುತ್ತು ನರ್ತನ ಸೇವೆ. ಇದು ದೇವರ ಸೇವೆ, ನೃತ್ಯ ಸೇವೆ ಅಂತ ಇರುವುದು. ಆವೇಶ ಆಗುವಂಥದ್ದೇನಿಲ್ಲ, ನನ್ನ ಅನುಭವಕ್ಕೆ ಬರಲಿಲ್ಲ. ಅವನ ಹತ್ರ ಬೇಡ್ಕೊಳ್ಳೋದು ನನ್ನ ಕೈಯಲ್ಲಿ ಒಳ್ಳೆ ರೀತಿಯಿಂದ ಮಾಡಿಸು ಅಂತ. ದೈವಗಳು ಅಥವಾ ನಾಗಪಾತ್ರಿಗಳಿಗೆ ಎಲ್ಲ ಯಾವ ರೀತಿಯಾಗಿ ಆವೇಶ ಆಗ್ತದೆ ಆ ರೀತಿಯಾಗಿ ನಮಗೆ ಅಂತ ಆಗಲಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ನೃತ್ಯ ಮತ್ತು ನಟನೆಯ ಮೂಲಕ ಭಗವಂತನನ್ನು ಪ್ರಸನ್ನಗೊಳಿಸುವ ಪದ್ಧತಿ ಅತ್ಯಂತ ಪುರಾತನವಾದುದು. ಕರಾವಳಿಯ ಪುಣ್ಯಕ್ಷೇತ್ರಗಳಲ್ಲಿ ಇಂದಿಗೂ ಜೀವಂತವಿರುವ ಅಂತಹ ಒಂದು ಅದ್ಭುತ ಪರಂಪರೆಯೇ ಚಕ್ರ ಸುತ್ತು ನರ್ತನ ಸೇವೆ. ಮಹತೋಭಾರ ದೇವಸ್ಥಾನಗಳಲ್ಲಿ ನಡೆಯುವ ಲಕ್ಷದೀಪೋತ್ಸವ, ಮಹಾಶಿವರಾತ್ರಿ ಹಾಗೂ ವಾರ್ಷಿಕ ರಥೋತ್ಸವದಂತಹ ಪವಿತ್ರ ದಿನಗಳಲ್ಲಿ ಈ ನರ್ತನ ಸೇವೆ ನಡೆಯುತ್ತದೆ. ಈ ಪರಂಪರೆಯ ಸೇವೆಯಲ್ಲಿ ವಾದ್ಯ ಸುತ್ತು, ಎದುರು ಸುತ್ತು, ದರ್ಶನ ಸುತ್ತು ಮತ್ತು ಪ್ರಮುಖವಾಗಿ ಚಕ್ರ ಸುತ್ತು ಸೇವೆ ಭಕ್ತಿಯೊಂದಿಗೆ ನೆರವೇರುತ್ತದೆ. ಕಳೆದ ಸುಮಾರು 30 ವರ್ಷಗಳಿಂದ ವಿವಿಧ ದೇವಾಲಯಗಳಲ್ಲಿ ನಿರಂತರವಾಗಿ ಈ ನರ್ತನ ಸೇವೆಯನ್ನು ಸಲ್ಲಿಸುತ್ತಾ ಬಂದವರು ಬ್ರಹ್ಮವಾಹಕ ಪಿಲಾರು ಶ್ರೀಧರ ಉಡುಪರು. ಹಿಂದಿನವರು ಏನು ಮಾಡ್ತಾ ಇದ್ರು, ನನ್ನ ತಂದೆ, ಅಜ್ಜ, ಮುತ್ತಜ್ಜ ಎಲ್ಲ, ಅದನ್ನೇ ನಾನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ. ಈಗ ಸುಮಾರು ಒಂದು 40-50 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಮತ್ತು ಅಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ನಮ್ಮ ತಂದೆ ಎಲ್ಲ ಯಾವ ರೀತಿಯಾಗಿ ಮಾಡ್ತಾಯಿದ್ರು ಅದೇ ಕ್ರಮದಲ್ಲಿ ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಅನೇಕ ಸುತ್ತುಗಳೆಲ್ಲ ಇರ್ತದೆ. ಆ ದೇವಸ್ಥಾನಗಳಲ್ಲಿ ಒಂದು ಮೊದಲು ವಾದ್ಯ ಸುತ್ತು ಅಂತ ಇರ್ತದೆ, ಸಮ್ಮೇಳ ಸುತ್ತು ಅಂತ ಇರ್ತದೆ, ಆಮೇಲೆ ಚಂಡೆ ಸುತ್ತು, ಉಡುಕು ಸುತ್ತು, ಆಮೇಲೆ ಓಡುಬಲಿ, ದೈವ ಭೇಟಿ, ಇದೆಲ್ಲ ಇರ್ತದೆ. ಅದು ಎಲ್ಲ ಕಡೆ ಇರ್ತದೆ. ಅದರಲ್ಲಿ ನಮ್ಮ ತಂದೆ ಎಲ್ಲ ಚಕ್ರ ಸುತ್ತಿನಲ್ಲೆಲ್ಲ ಒಂದೊಂದು ದಿಕ್ಕಿನಲ್ಲಿ, ಅಷ್ಟ ದಿಕ್ಕಿನಲ್ಲೆಲ್ಲ ಸುತ್ತು ಬರ್ತಾ ಇತ್ತು. ನಾನು ಅದನ್ನು ಎಲ್ಲ ಇಡೀ ಪ್ರದಕ್ಷಿಣೆ ಆಗಿ ಅದೇ ಕ್ರಮದಲ್ಲಿ ಪ್ರದಕ್ಷಿಣೆ ಆಗಿ ಬರ್ತಾ ಇದ್ದೇನೆ. ಸುಮಾರು 1 ಗಂಟೆಗಳ ಕಾಲ ಸತತವಾಗಿ ಕನಿಷ್ಠ 500ರಿಂದ ಗರಿಷ್ಠ 2600 ಸುತ್ತುಗಳವರೆಗೆ ಚಕ್ರದಂತೆ ವೇಗವಾಗಿ ಸುತ್ತುತ್ತಾ ಈ ಸೇವೆಯನ್ನು ನೆರವೇರಿಸಲಾಗುತ್ತದೆ. ಈ ಶಕ್ತಿ ಮತ್ತು ತಾಳ್ಮೆ ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯ ಎನ್ನುವುದು ಭಕ್ತಾದಿಗಳ ನಂಬಿಕೆ. ಅದು ಹಿಂದಿನ ಸಂಪ್ರದಾಯದಿಂದ ಬಂದಿದೆ. ಅನೇಕ ಸುತ್ತುಗಳು ಅಂತೇಳಿ, ವಾಲಗ ಸುತ್ತು, ದೆಕ್ಕೆ ಬಲಿ ಸುತ್ತು, ಅದರಲ್ಲಿ ಇದು ಚಕ್ರ ಸುತ್ತು ಒಂದು. ನಮ್ಮ ಉಡುಪಿ, ಬೆಳ್ಮಣ್ಣು, ಮುನ್ಕೂರು ಅಥವಾ ಆ ಕಡೆ ಎಲ್ಲ ನಿತ್ಯನೂ ಧ್ವಜಾಹರಣ ಆಗುವ ಮೊದಲು ಒಂದು 5 ದಿವಸ ಬಲಿ ಇದೆ. ಅದಕ್ಕೂ ಚಕ್ರ ಸುತ್ತೊಂದು ಆಗೋದಾಗಲೇ ಬೇಕು, ಆ ಥರ ನಿಯಮ ಇದೆ ಅಲ್ಲಿ. ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅಷ್ಟೇ. ದೇವರಿಗೆ ಅದು ವಿಶೇಷ ಒಂದು ಸೇವೆ ಅಂತ. ಎಲ್ಲ ಈ ಉತ್ಸವ ಕಾಲದಲ್ಲಿ ದೇವರ ನೃತ್ಯ ಸೇವೆ ಅಂತ, ಅದರಲ್ಲಿ ಇದು ಒಂದು ಭಾಗ. ಒಂದೊಂದು ಸರಿ ಸಿಕ್ಕಾಪಟ್ಟೆ ಭಾರ ಇರ್ತದೆ, ಒಂದೊಂದು ಸರಿ ಭಾರನೇ ಹೂವಿನ ಭಾರನೂ ಇರುವುದಿಲ್ಲ. ಅದು ಅವನವನ ಭಕ್ತಿ, ಶ್ರದ್ಧೆ ಅದರ ಮೇಲೆ ಹೋಗ್ತದೆ. ಅವನ ಹತ್ರ ಬೇಡ್ಕೊಳ್ಳೋದು ನನ್ನ ಕೈಯಲ್ಲಿ ಒಳ್ಳೆ ರೀತಿಯಿಂದ ಮಾಡಿಸು ಅಂತ. ಅವನು ಮಾಡಿಸ್ತಾನೆ. ಆ ನಂಬಿಕೆಯಲ್ಲಿ ದೇವರ ಸೇವೆ ಮಾಡೋದು. ಬ್ರಾಹ್ಮಣನಾಗಿ ಏನು ಮಾಡಬೇಕು ಆ ನಿಯಮಗಳನ್ನೆಲ್ಲ ಮಾಡ್ತೇನೆ. ನಮ್ಮ ಆಹಾರದಲ್ಲಿ ಆಗಲಿ ಅಥವಾ ಹೊರಗಡೆ ಎಲ್ಲ ಏನು ತಿನ್ನೋದಾಗಲಿ, ಏಕಾದಶಿ ಉಪವಾಸ ಆಗಲಿ, ಅದು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಬ್ರಾಹ್ಮಣ ಧರ್ಮದಲ್ಲಿ ಏನು ಹೇಳಿದ್ದಾರೆ ಪೂರ್ತಿ ಮಾಡ್ತೇನೆ ಅಂತ ಹೇಳೋದಿಲ್ಲ, ನನಗೆ ಆದಷ್ಟು ನಾನು ಮಾಡ್ತಾ ಇದ್ದೇನೆ. ಇದು ದೇವರ ಸೇವೆ, ನೃತ್ಯ ಸೇವೆ ಅಂತ ಇರುವುದು. ಆವೇಶ ಆಗುವಂಥದ್ದೇನಿಲ್ಲ, ನನ್ನ ಅನುಭವಕ್ಕೆ ಬರಲಿಲ್ಲ. ದೈವಗಳು ಅಥವಾ ನಾಗಪಾತ್ರಿಗಳಿಗೆ ಎಲ್ಲ ಯಾವ ರೀತಿಯಾಗಿ ಆವೇಶ ಆಗ್ತದೆ ಆ ರೀತಿಯಾಗಿ ನಮಗೆ ಅಂತ ಆಗಲಿಲ್ಲ. ದೇವರ ಕಾರಣಿಕ ಇದೆ, ಅದು ನಮಗೆ ದೇವರು ಭಾರ ಆಗೋದಾ ಹಗುರ ಆಗೋದಾ ಅಂಥದ್ದೆಲ್ಲಾದರೂ ಕಂಡು ಬಂದಿದೆ ವಿನಃ ಬೇರೆ ದೇವರು ನಮ್ಮ ಮೈ ಮೇಲೆ ಬರೋದು ಅಂಥದ್ದೆಲ್ಲ ಏನಿಲ್ಲ. ನನಗೆ ತಿಳಿದ ಮಟ್ಟಿಗೆ ನನಗೆ ಇಷ್ಟರವರೆಗೆ ಆಗಲಿಲ್ಲ. ನಾನು 1998ರಿಂದ ದೇವರು ಹೊರ್ತಾ ಇದ್ದೇನೆ, ಆದರೆ ಇಷ್ಟರವರೆಗೆ ಅಂಥದ್ದು ಅನುಭವ ನನಗೆ ಬರಲಿಲ್ಲ. ತನ್ನನ್ನು ತಾನು ಮರೆತು ಭಗವಂತನ ನಾಮಸ್ಮರಣೆಯಲ್ಲಿ ಲೀನವಾಗುವ ಈ ಚಕ್ರ ಸುತ್ತು ಸೇವೆ
ನಮ್ಮ ಸಂಪ್ರದಾಯದ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುತ್ತದೆ.